ಇವತ್ತೇನು ನಾವು ಟ್ರೈನಲ್ಲಿ ಓಡಾಡ್ತೀವಿ, ಆ ಟ್ರೈನ್ನಲ್ಲಿ ಟಾಯ್ಲೆಟ್ಗಳಿದಾವಲ್ಲ, ಆ ಟಾಯ್ಲೆಟ್ಟು ನಿರ್ಮಾಣ ಆಗಿರೋದ್ರಿಂದ ಭಾಳ ಅದ್ಭುತವಾದಂಥ ಒಂದು ಕಥೆ ಇದೆ. ನಮ್ಮ ಇಂಡಿಯನ್ ರೈಲ್ವೆ ಶುರುವಾಗಿದ್ದು 16 ಏಪ್ರಿಲ್ 1853. ಮೊದಲು ಸ್ಟೇಷನ್ ಇದ್ದದ್ದು ಮುಂಬೈ ಟು ಠಾಣಾ. 24 ಡಬ್ಬಿಗಳು, ಸುಮಾರು ಒಂದು 400 ಜನ ಪ್ರವಾಸ ಮಾಡ್ತಿದ್ರು, 34 ಕಿಲೋಮೀಟರ್ ಅಂತರ. ಮುಂದೆ ಇಡೀ ಭಾರತದ ಸಂಚಾರ ವಲಯದ ಭಾಳ ದೊಡ್ಡದಾದಂಥ ಜೀವಜಾಲ ಆಗಿ ಇಂಡಿಯನ್ ರೈಲ್ವೆ ಪರಿವರ್ತಿತಗೊಂಡಿತು. ಒಂದ್ಸಲ ಏನಾಗುತ್ತೆ, 1909 ಆಸ್ಪಾಸ್ನಲ್ಲಿ ನಡೆದಂಥ ಘಟನೆ. ಒಬ್ಬ ಬಂಗಾಲಿ ಬಾಬು ಟ್ರೈನನ್ನು ಏರ್ತಾನೆ. ಆತ ಹಲಸಿನ ಹಣ್ಣು ತಿಂದಿರ್ತಾನೆ. ಆತನ ಹೊಟ್ಟೆ ಒಳಗೆ ಗುದುಗುದು ಶುರು ಆಗಿಬಿಡುತ್ತೆ. ಆತನಿಗೆ ಟಾಯ್ಲೆಟ್ ಹೋಗಬೇಕು ಅನ್ಸತ್ತೆ. ಟ್ರೈನು ಅಹಮದ್ ನಗರ್ನಲ್ಲಿ ನಿಂತಿರುತ್ತೆ. ಈತ ಒಂದು ಚೊಂಬು ಹಿಡ್ಕೊಂಡು ಟ್ರೈನಿಂದ ಕೆಳಗಿಳಿತಾನೆ, ಇಳಿದು ಟಾಯ್ಲೆಟ್ ಹೋಗ್ತಾನೆ. ಟಾಯ್ಲೆಟ್ ಹೋಗಿ ಇನ್ನೇನು ವಾಪಸ್ಸು ಧೋತಿ ಉಟ್ಕೊಂಡು ಟ್ರೈನ್ ಹತ್ತಬೇಕು. ಟ್ರೈನ್ ಪಾಸ್ ಆಗುತ್ತೆ. ಓಡ್ಕೊಂಡು ಬರ್ತಾನೆ. ಟ್ರೈನ್ ಹೆಂಗಾರ ಮಾಡಿ ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆತ ಉಟ್ಕೊಂಡಿರುವಂಥ ಧೋತ್ರ, ಅಂದರೆ ಪಂಚೆ ಅಂತ ಏನಂತಾರೆ, ಕಚ್ಚೆ ಪಂಚೆ ಬಿಚ್ಚಿ ಹೋಗುತ್ತೆ. ಸುತ್ತಲೂ ಜನ ನೋಡ್ತಿರ್ತಾರೆ. ದೊಡ್ಡ ಅವಮಾನ ಆಗಿಬಿಡುತ್ತೆ ಅವನಿಗೆ. ಟ್ರೈನ್ ಹೊರಟು ಹೋಗುತ್ತೆ. ಈತ ನಿರಾಶನಾಗಿ ಮುಂದೆ ವಾಪಸ್ ಮನೆಗೆ ಬರ್ತಾನೆ. ಬಂದಮೇಲೆ ಈ ಇಂಡಿಯನ್ ರೈಲ್ವೆಗೆ ಒಂದು ಪತ್ರವನ್ನು ಬರೀತಾನೆ. ಪತ್ರ ಏನಂತ ಬರೀತಾನೆ ಅಂದರೆ, ನೋಡು, ನಾನು ಈ ರೀತಿ ಅಹಮದ್ ನಗರ್ನಲ್ಲಿ ಇಳಿದೆ. ನಾನು ಹತ್ತೋದಕ್ಕಿಂತ ಮುಂಚೆ ಗಾರ್ಡು ಟ್ರೈನ್ ಬಿಟ್ಬಿಟ್ಟ. ನಾನು ಭಾಳ ದೊಡ್ಡ ಮಟ್ಟದ ಅಸೌಕರ್ಯ ಆಯಿತು, ಭಾಳ ಅವಮಾನ ಆಯಿತು. ಆತನ ಮೇಲೆ ನೀವು ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ ತೊಗೋಬೇಕು. ಯಾವ ಗಾರ್ಡು ನನಗೆ ಈ ರೀತಿ ಅವಮಾನ ನಿರಾಶೆಯನ್ನು ಮಾಡಿದನೋ ಆತನ ಮೇಲೆ ಕ್ರಮ ಕೈಗೊಳ್ಳಿ. ಆತನಿಗೆ ಬರ್ತಾ ಇದ್ದಂಥ ಹರಕು ಮುರುಕು ಇಂಗ್ಲೀಷಲ್ಲಿ ಬರೆದಂಥ ಪತ್ರ. ಬ್ರಿಟಿಷ್ ಅಧಿಕಾರಿ ಆ ಪತ್ರವನ್ನು ಓದ್ತಾರೆ. ಪತ್ರ ಓದಿದ ತಕ್ಷಣ ಅವ್ರಿಗೆ ಅರ್ಥ ಆಗುತ್ತೆ, ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ. ತಕ್ಷಣದಲ್ಲಿ ಅವರು ಇಂಡಿಯನ್ ರೈಲ್ವೆನಲ್ಲಿ 2nd ಕ್ಲಾಸು ಡಬ್ಬಿಗಳಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಆದೇಶವನ್ನು ಮಾಡ್ತಾರೆ. ಅವತ್ತು ಒಖೇಲ್ ಚಂದ್ ಸೇನ್ ಅಂತ ಏನೊಬ್ಬ ಬಂಗಾಲಿ ಬಾಬು ಟ್ರೈನ್ ಹತ್ತಿ ತನ್ನ ಅಸೌಕರ್ಯವನ್ನು ಬ್ರಿಟಿಷ್ ಅಧಿಕಾರಿ ತಿಳಿಸಿದ, ಅವರ ಫಲಶ್ರುತಿಯಾಗಿ, ಆ ಪತ್ರದ ಫಲಶ್ರುತಿಯಾಗಿ ಇವತ್ತು ನಮಗೆ ಇಂಡಿಯನ್ ರೈಲ್ವೆನಲ್ಲಿ ಈ ರೀತಿಯಾದಂಥ ಶೌಚಾಲಯಗಳು ನಿರ್ಮಾಣ ಆಗಿದ್ದಾವೆ. ಜೀವನದಲ್ಲಿ ಬಹಳಷ್ಟು ಕಡೆ ನಮಗೆ ಅಸೌಕರ್ಯಗಳಾಗ್ತವೆ, ತೊಂದರೆಗಳಾಗ್ತವೆ, ಅಥವಾ ನಮಗೇನೋ ಒಂದು ಐಡಿಯಾ ಕೊಡಬೇಕು ಅನ್ಸತ್ತೆ. ಅದನ್ನು ನಾವು ಹೇಳದೆ ಹೋದರೆ ಸಂಬಂಧಪಟ್ಟಂಥವ್ರಿಗೆ ವಿಷಯ ಗೊತ್ತಾಗೋದಿಲ್ಲ. ಸಿಗಬಹುದಾದಂಥ ಸೌಲಭ್ಯದಿಂದ ವಂಚಿತರಾಗ್ತೀವಿ. ಒಬ್ಬ ಒಖೇನ್ ಚಂದ್ರ ಜೈನ್ನಿಂದಾಗಿ ಸೇನ್ನಿಂದಾಗಿ ಇನ್ನೊಂದು ಸ್ವಲ್ಪ